ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ವಿಚಾರಣೆ ನಡೆಯುತ್ತೆ. 10ನೇ ತಾರೀಕು ವಿಚಾರಣೆಯನ್ನು ನಡೆಸಿ ನೋಟಿಸ್ ಅನ್ನು ಜಾರಿ ಮಾಡಿದ್ರು. ನವೆಂಬರ್ 13ರಂದು ವಿಚಾರಣೆಗೆ ಬರಬೇಕು ಅಂತ ಹೇಳಿ. ಆದರೆ 13ನೇ ತಾರೀಕು ಕಾರಣಾಂತರಗಳಿಂದ ನಟ ಧನ್ವೀರ್ ವಿಚಾರಣೆಗೆ ಗೈರಾಗಿದ್ರು. ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳಿದ್ರು ನಟ ಧನ್ವೀರ್. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಮತ್ತೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಹಾಗಾಗಿ ಇವತ್ತು ನಟ ಧನ್ವೀರ್ ಅವರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ವೈರಲ್ ಆಗಿದ್ರ ಹಿಂದೆ ನಟ ಧನ್ವೀರ್ ಅವರ ಕೈವಾಡ ಇರಬಹುದು, ಪಾತ್ರ ಇರಬಹುದು ಅನ್ನೋದ್ರ ಬಗ್ಗೆ ಶಂಕೆ ವ್ಯಕ್ತವಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಠಾಣೆಯ ಪೊಲೀಸರಿಂದ ಒಮ್ಮೆ ವಿಚಾರಣೆಯನ್ನು ಎದುರಿಸಿದ್ದಾರೆ. 13ನೇ ತಾರೀಕು ಅವರು ಮತ್ತೆ ಹಾಜರಾಗಬೇಕಿತ್ತು, ಬಟ್ ಬಂದಿರಲಿಲ್ಲ. ಸೋಮವಾರ ಬನ್ನಿ ಅಂತ ಮತ್ತೆ ನೋಟಿಸನ್ನು ಕೊಡಲಾಗಿತ್ತು. ಇವತ್ತು ಅವರು ವಿಚಾರಣೆಯನ್ನು ಎದುರಿಸಲಿದ್ದಾರೆ. ಇದೇ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳಿಂದಲೂ ಕೂಡ ವಿಚಾರಣೆಗೆ ನಟ ಧನ್ವೀರ್ ಅವರು ಒಳಪಟ್ಟಿದ್ರು. ತಂದೆ ಮೇಲೆ ಹಲ್ಲೆ ಮಾಡಿದ್ದ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ದಾನೆ ಮಗ. ಚಿಕ್ಕಜಾಲದಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರಿನ ಚಿಕ್ಕಜಾಲದಲ್ಲಿ ಈ ಒಂದು ಹತ್ಯೆ ನಡೆದಿದೆ. ನಾರಾಯಣ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ. ಕಾರಣ ತನ್ನ ತಂದೆಯ ಮೇಲೆ ಹಲ್ಲೆಯನ್ನ ಮಾಡ್ದ ಅನ್ನೋದು. ಹಲ್ಲೆ ಮಾಡಿ ಕೊಲೆಗೈದ ಆರೋಪಿ ಅಜಯ್ನ ಬಂಧನ ಕೂಡ ಆಗಿದೆ. ತಂದೆ ಮುನಿ ವೆಂಕಟಪ್ಪ ಮತ್ತು ನಾರಾಯಣ ಸ್ವಾಮಿಯ ನಡುವೆ ಗಲಾಟೆಯಾಗಿದೆ. ಈ ವೇಳೆ ಮುನಿ ವೆಂಕಟಪ್ಪ ಮೇಲೆ ನಾರಾಯಣ ಸ್ವಾಮಿ ಹಲ್ಲೆಯನ್ನ ಮಾಡಿದ್ದಾರೆ. ಇದರಿಂದಾಗಿ ಕೋಪಗೊಂಡು ನಾರಾಯಣ ಸ್ವಾಮಿಯನ್ನ ಅಜಯ್ ಹತ್ಯೆ ಮಾಡಿದ್ದಾನೆ. ಅಂದ್ರೆ ಮುನಿ ವೆಂಕಟಪ್ಪನವರ ಮಗ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ನಾರಾಯಣ ಸ್ವಾಮಿ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಾರಾಯಣ ಸ್ವಾಮಿ ಸಾವನ್ನಪ್ಪಿದ್ದಾರೆ. ಚಿಕ್ಕಜಾಲ ಪೊಲೀಸರಿಂದ ಆರೋಪಿ ಅಜಯ್ನ ಬಂಧನ ಕೂಡ ಆಗಿದೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಮೃತ ನಾರಾಯಣ ಸ್ವಾಮಿ, ಮತ್ತೊಂದು ಕಡೆ ಮುನಿ ವೆಂಕಟಪ್ಪನವರ ಮಗ ಅಜಯ್ ತನ್ನ ತಂದೆಯ ಮೇಲೆ ಹಲ್ಲೆಯನ್ನ ಮಾಡ್ದ ಅನ್ನೋ ಕಾರಣಕ್ಕೆ ನಾರಾಯಣ ಸ್ವಾಮಿಯನ್ನ ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ಪ್ರಾಣ ಹೋಗೋ ರೀತಿಯಲ್ಲಿ ಹೊಡೆದಿದ್ದಾನೆ. ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಾರಾಯಣ ಸ್ವಾಮಿ ಮೃತಪಟ್ಟಿದ್ದಾರೆ. ಡೇಟಿಂಗ್ ನೆಪದಲ್ಲಿ ಕಳ್ಳತನ ಮಾಡ್ತಾ ಇದ್ದ ಪ್ರೇಮಿಗಳು ಅರೆಸ್ಟ್ ಆಗಿದ್ದಾರೆ. ಕವಿಪ್ರಿಯಾ ಹರ್ಷವರ್ಧನ ಎಂಬ ಪ್ರೇಮಿಗಳ ಬಂಧನ ಆಗಿದೆ. ಆಪ್ಗಳ ಮೂಲಕ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ರು. ಸಾಲ ತೀರ್ಸೋಕ್ಕಾಗದೆ ಇಬ್ರು ಕೂಡ ಪ್ಲಾನ್ ಮಾಡಿಕೊಂಡು ಕಳ್ಳತನಕ್ಕಿಳಿದಿದ್ರು. ಹ್ಯಾಪನ್ ಆಪ್ನಲ್ಲಿ ಫೋಟೋ ಹಾಕಿ ಯುವಕರಿಗೆ ಬಲೆ ಬೀಸ್ತಾ ಇದ್ರು. ಪ್ರಿಯಕರನ ಪ್ಲಾನ್ನಂತೆ ಕವಿಪ್ರಿಯಾಳಿಂದ ಯುವಕರಿಗೆ ಬಲೆ. ಯುವಕರನ್ನ ಭೇಟಿಯಾದ ಬಳಿಕ ಚಿನ್ನ ನಗದು ಜೊತೆಗೆ ಪರಾರಿ ಆಗ್ತಾ ಇದ್ಲು ಕವಿಪ್ರಿಯಾ. ಆದರ್ಶ ದಂಪತಿಗಳು ಅಂತ ಹೇಳ್ತೀವಲ್ಲ, ಹಾಗೆ ಕಳ್ಳತನದಲ್ಲಿ ಇವರು ಆದರ್ಶ ಪ್ರೇಮಿಗಳು. ನವೆಂಬರ್ 1ರಂದು ಯುವಕನೋರ್ವನಿಗೆ ವಂಚಿಸಿ ಎಸ್ಕೇಪ್ ಆಗಿದ್ಲು. ನಗದು ಚಿನ್ನ ದೋಚಿ ಕವಿಪ್ರಿಯಾ ಎಸ್ಕೇಪ್ ಆಗಿದ್ಲು. ಸದ್ಯ ಇಬ್ಬರನ್ನ ಕೂಡ ಬಂಧಿಸಿ ವಿಚಾರಣೆಯನ್ನು ಮಾಡ್ತಿದ್ದಾರೆ ಪೊಲೀಸರು. ನವೆಂಬರ್ 1ರಂದು ಇಂದಿರಾನಗರದ ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗಿದ್ರು. ಇಬ್ಬರು ಕೂಡ ಮದ್ಯ ಸೇವಿಸಿ ಲಾಡ್ಜ್ ಒಂದಕ್ಕೆ ತೆರಳಿದ್ರು. ಮಧ್ಯರಾತ್ರಿ ಆನ್ಲೈನ್ನಲ್ಲಿ ಆಕೆಯ ಊಟವನ್ನು ತರಿಸಿದ್ಲು. ಊಟದ ನಂತರ ಯುವಕನಿಗೆ ಕುಡಿಯೋದಕ್ಕೆ ನೀರು ಕೊಟ್ಟಿದ್ಲು. ನೀರು ಕುಡಿದಂತಹ ಯುವಕ ಪ್ರಜ್ಞೆ ತಪ್ತಾನೆ. ಆನಂತರದಲ್ಲಿ ಆತನ ಬಳಿ ಇದ್ದಂತಹ ನಗದು ಚಿನ್ನವನ್ನ ದೋಚಿ ಕವಿಪ್ರಿಯಾ ಎಸ್ಕೇಪ್ ಆಗಿದ್ಲು. ಇದು ಆಕೆ ಕಳ್ಳತನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮೋಸ ಹೋದಂತಹ ಯುವಕನಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಹುಟ್ಟುಹಬ್ಬದ ದಿನವೇ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದಂತಹ ಪ್ರಕರಣ. ತಲೆಮರೆಸಿಕೊಂಡಿದ್ದಂತಹ ಆರೋಪಿ ಯತೀಶ್ ಬಂಧನವಾಗಿದೆ. ಮಾದನಾಯಕನಹಳ್ಳಿ ಪೊಲೀಸರಿಂದ ಯುವಕನ ಬಂಧನವಾಗಿದೆ. ಬಾಲಕಿಯ ಹುಟ್ಟುಹಬ್ಬದ ದಿನ ಕೇಕ್ ಕತ್ತರಿಸುವ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಬಾಲಕಿಯನ್ನ ಕರೆದೊಯ್ದು ಆರೋಪಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದ. ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಎಸಗಿ ಎಸ್ಕೇಪ್ ಆಗಿದ್ದ ಆತನ ಬಂಧನ ಆಗಿದೆ. ನಿನ್ನೆ ರಾತ್ರಿ ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ನವೆಂಬರ್ 14ರಂದು ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಪ್ರಕರಣ ಇದು. ಬಂಧಿತ ಆರೋಪಿಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಯತೀಶ್ ಅಂತ. ನವೆಂಬರ್ 14 ಮಕ್ಕಳ ದಿನಾಚರಣೆ. ಅದರ ಜೊತೆಗೆ ಆ ಬಾಲಕಿಯ ಹುಟ್ಟುಹಬ್ಬ ಬೇರೆ ಇತ್ತು.
ಆಕೆಯನ್ನ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಹೇಳಿ ನೆಪ ಹೇಳಿ ಕರ್ಕೊಂಡು ಹೋಗಿದ್ದಾನೆ ಯಾರೂ ಇಲ್ಲದ ಜಾಗಕ್ಕೆ, ನಿರ್ಜನ ಪ್ರದೇಶದಲ್ಲಿ ಆಕೆಯ ಮೇಲೆ ಕಾಮುಕ ಎರಗಿ ಅತ್ಯಾಚಾರವೆಸಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಪ್ರಕರಣ ದಾಖಲಾಗಿತ್ತು. ಇದೀಗ ಆರೋಪಿಯ ಬಂಧನ ಕೂಡ ಆಗಿದೆ.